ಇವತ್ತು ನಾನೊಂದು ಹೇಳಿರುವಂತಹ ಈ ಮನೆ ಮದ್ದಿದೆಯಲ್ಲ ಇದನ್ನ ನೀವು ಸೇವಿಸೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅದೇ ರೀತಿಯಲ್ಲಿ ಟ್ರೈ ಮಾಡಿ ಕೂಡ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮ್ಗೊಂದು ಮನೆ ಮದ್ದು, ಅದರಲ್ಲೂ ತುಂಬಾ ವಿಶೇಷವಾದಂತಹ ಮನೆ ಮದ್ದನ್ನ ಹೇಳ್ಕೊಡ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಬಹಳಷ್ಟು ಜನ ಈ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲ್ತಾ ಇರ್ತೇವೆ, ಇಲ್ಲ ಕೊಬ್ಬಿನಾಂಶ ಜಾಸ್ತಿಯಾಗಿ ಕ್ರಮೇಣವಾಗಿ ಏನಾಗುತ್ತೆ, ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಪ್ರಾರಂಭ ಆಗುತ್ತೆ. ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅಂದ್ರೆ ಹೃದಯ ಸ್ತಂಭನ ಆಗ್ತದೆ. ನೀವು ಹೊರಗಡೆಯಿಂದ ನೋಡಿ ತುಂಬಾ ಫಿಟ್ ಆಗಿ ಕಾಣಿಸ್ತೀರಾ, ಆದ್ರೆ ಒಳಗಿಂದೊಳಗಡೆನೆ ನಮ್ ಬ್ಲಾಕ್ ಆಗೋದು ನಮ್ಗೆ ಗೊತ್ತಿರಲ್ಲ. ಆ ರೀತಿಯಾಗಿ ಏನಾಗುತ್ತೆ, ನಾವು ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ನಾವು ಮಧ್ಯದಲ್ಲಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡೋದು ಈ ತರ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ನಾವು ಚೆನ್ನಾಗಿದ್ದೇವೆ ಅಂತ ತಿಳ್ಕೊಂಡಿರ್ತೇವೆ. ಹಾಗಾಗಿ ನಾವು ಬೇಕಾಬಿಟ್ಟಿಯಾಗಿ ತಿಂತೇವೆ, ಈ ಫ್ರೈ ಮಾಡಿರುವಂತಹ ಅಂಶಗಳನ್ನ ಜಾಸ್ತಿ ತಿಂತೇವೆ. ಇದೆಲ್ಲದರಿಂದಾಗಿ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಏನು ಮಾಡ್ಲಿಕ್ಕಾಗಲ್ಲ. ಇದನ್ನ ನಾವು ತಪ್ಪಿಸ್ಲಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಬೇಕಿರೋದು ಕೇವಲ 3 ಇಂಗ್ರೀಡಿಯೆಂಟ್: ಶುಂಠಿ, ವಿಳ್ಯದೆಲೆ ಅಥವಾ ಬೀಟಲ್ ಲೀವ್ಸ್ ಅಂತ ಹೇಳ್ತೀರಾ, ನಂತರ ಬೆಳ್ಳುಳ್ಳಿ. ಇಷ್ಟು ಮಾತ್ರ ಬೇಕಿರೋದು. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತಾರೆ. ತುಂಬಾ ಸಿಂಪಲ್. ಫುಲ್ ವಿಡಿಯೋನ ನೋಡಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುವಂತಹ ವಿಡಿಯೋ ಇದು. 3 ನಾಟಿ ವೀಳ್ಯದೆಲೆ ನಾನು ತಗೊಂಡಿದ್ದೇನೆ. ನೀವು ನಾಟಿ ಎಲೆ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇರೆ ವೀಳ್ಯದೆಲೆ ತಗೊಂಡ್ರು ಅಡ್ಡಿಲ್ಲ. ನಾಟಿ ಆದ್ರೆ ತುಂಬಾ ಒಳ್ಳೇದು. ನಂತರ ಒಂದು ಚಿಕ್ಕ ಪೀಸು ಶುಂಠಿ, ನಾನೊಂದು ಹೆಚ್ಚು ಕಾಲು ಇಂಚು ಶುಂಠಿ ಪೀಸ್ನ ತಗೊಂಡೆ, ಅದ್ರ ಸಿಪ್ಪೆನ ತೆಗೆದು ತಗೊಳ್ಳಿ. ಹಾಗೆ ಒಂದು 5 ಬೆಳ್ಳುಳ್ಳಿನ ತಗೊಳ್ಬೇಕು, 5 ಎಸಲು ಬೆಳ್ಳುಳ್ಳಿ. ಇದು ಸಿಪ್ಪೆನ ತೆಗೆದು ತಗೊಳ್ಳಿ. ವೀಳ್ಯದೆಲೆ ಚೆನ್ನಾಗಿ ತೊಳ್ಕೊಂಡಿರ್ಬೇಕು. ಈಗ ಇದನ್ನೆಲ್ಲವನ್ನು ನೀವೊಂದು ಕುಟ್ಟಣಿಗೆ ಹಾಕಬಹುದು, ಇಲ್ಲಾಂದ್ರೆ ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನ ಕಡ್ಕೋಬಹುದು. ನಾನು ಕುಟ್ಟಣಿಯಲ್ಲಿ ಕುಟ್ತಾ ಇದ್ದೇನೆ. ಕ್ಲೀನ್ ಆಗಿ ಇದನ್ನ ನಾವು ಕುಟ್ಟಿ ಒಂದ್ ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಈ ತರ ನಾನು ಗುದ್ದಿ ಇದನ್ನ ಒಂದ್ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ. ಇದಕ್ಕಿಂತ ಚಿಕ್ಕದಾಗಿ ಬೇಕಾದ್ರೂ ನೀವು ಗುದ್ಕೊಳ್ಬಹುದು, ಪರವಾಗಿಲ್ಲ. ಇಲ್ಲಾಂದ್ರೆ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಕೂಡ ಮಾಡ್ಕೋಬಹುದು. ಇದನ್ನ ಈಗ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಈ ರೀತಿ ಮಾಡ್ಕೊಂಡು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ, ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿಂದ್ರೆ ತುಂಬಾ ಉತ್ತಮ. ಒಂದ್ಸರಿ ತಿಂದಾದ್ಮೇಲೆ ಒಂದು ಅರ್ಧ ಗಂಟೆವರೆಗೆ ನೀವು ಏನನ್ನು ತಿನ್ಬಾರ್ದು. ಅಂದ್ರೆ ನೀರು ಆಗ್ಲಿ, ಟೀ ಕಾಫಿ ಕುಡಿಯೋದು ಏನು ಮಾಡಬಹುದು. ಒಂದು ಅರ್ಧ ಗಂಟೆ ಇಲ್ಲರ ಅಟ್ಲೀಸ್ಟ್ ಒಂದು 20 ನಿಮಿಷ ಆದ್ರೂ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ಬಿಡ್ಬೇಕು. ಆ ನಂತರ ನೀವು ಏನ್ ಬೇಕಾದ್ರೂ ತಿನ್ಬಹುದು, ಸಮಸ್ಯೆ ಇಲ್ಲ. ಈ ರೀತಿ ನೀವು 18ರಿಂದ 25 ದಿನ, ಮಿನಿಮಮ್ 18 ದಿನ, ಅಂದ್ರೆ ಏನು ಒಂದು ಮಂಡಲ ಅಂತಾರಲ್ಲ ಆ ತರ. ಅದಾದ್ಮೇಲೆ 25 ದಿನ, ಮ್ಯಾಕ್ಸಿಮಮ್ 25 ದಿನದವರೆಗೆ ನೀವು ಇದನ್ನ ತಿಂತಾ ಬಂದ್ರೆ ನಿಮ್ಮ ಹೃದಯದ ನಾಳಗಳು ಅಂತ ಅಥವಾ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಏನಾದ್ರು ಶೇಖರಣೆ ಆಗಿದ್ರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರ್ತದೆ. ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಇದ್ರೂ ಕೂಡ ಕರಗ್ತದೆ. ಹೀಗಾಗೋದ್ರಿಂದ ನಿಮ್ಗೆ ಹೃದಯ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೆ ಅದು ಕಮ್ಮಿ ಆಗ್ತಾ ಬರ್ತದೆ. ಅದಕ್ಕೂ ಮೊದಲು ಮುಖ್ಯವಾಗಿ ನಿಮ್ಗೆ ಹೇಳ್ತೇನೆ, ಹಾರ್ಟ್ ಅಟ್ಯಾಕ್ ಅಂತೂ ಖಂಡಿತವಾಗಿ ಆಗಲ್ಲ. ಇದನ್ನ ಹೇಳಿರೋದು ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಹೇಳಿರೋದು, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಇದರಲ್ಲಿ